ಹರಿ ಓಂ. ನಾನು ಮಮತಾ ಪ್ರಭು. ಈ ಹಲಸಿನ ಕಾಯಿಯನ್ನು ನೋಡಿದಾಗ, ಹಲಸಿನ ಹಣ್ಣಿನ ಸುವಾಸನೆ ಬಂದಾಗ ನಮಗೆ ನೆನಪಾಗುವುದು ಒಂದೇ, ಹಲಸಿನಿಂದ ಆಗುವ ನಮ್ಮ ಕರಾವಳಿ ಮಲೆನಾಡಿನ ಬಗೆ ಬಗೆ ತಿನಿಸುಗಳು. ಅದರಲ್ಲಿ ಹಲಸಿನಕಾಯಿ ಹಪ್ಪಳವು ಒಂದು. ಇವತ್ತು ನಾನು ಮನೆಯಲ್ಲಿಯೇ ಹಳೆಯ ರೀತಿಯಲ್ಲಿ ಹಲಸಿನ ಹಪ್ಪಳವನ್ನು ಹೇಗೆ ತಯಾರಿಸ್ತಾರೆ ಎಂಬುದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಈ ಹಪ್ಪಳ ಮಾಡಲಿಕ್ಕೆ ಸಾಮಗ್ರಿಗಳು ಕೆಲವಾದರೂ ಈ ಹಪ್ಪಳ ನಮ್ಮನ್ನೆಲ್ಲ ಒಗ್ಗೂಡಿಸಿ ಕೆಲಸ ಮಾಡಿಸ್ಕೊಳ್ತದೆ. ಈ ಹಲಸಿನಕಾಯಿ ಹಪ್ಪಳ ಮಾಡಲಿಕ್ಕೆ ನಾವು ಮರದಿಂದ ಸರಿಯಾಗಿ ಬೆಳೆದ ಹಲಸಿನಕಾಯಿಯನ್ನು ಕತ್ತರಿಸಿ ತಂದು 2 ಭಾಗ ಮಾಡಿ ಕೊಯ್ಯುತ್ತಿದ್ದೇವೆ. ಆ ಮುಳ್ಳಿನ ತೊಗಟೆಯಿಂದ ಎಸಳನ್ನು ತೆಗೆಯುವಾಗ ಅದರ ಜೊತೆ ಕೆಲವೊಂದು ಅರೆಸಿಪ್ಪೆನೂ ಬಂದು ಬಿಡ್ತದೆ. ನಂತರ ಈ ಅರೆಸಿಪ್ಪೆಯಿಂದ ಎಸಳನ್ನು ಬೇರ್ಪಡಿಸುತ್ತೇವೆ. ಈ ಎಸಳಿನಿಂದಲೇ ಇವಾಗ ನಮ್ಮ ಹಪ್ಪಳ ರೆಡಿ ಆಗ್ತದೆ. ಇಲ್ಲಿ ನಮಗೆ 2 kg ಎಸಳು ಸಿಕ್ಕಿದೆ. ಇದನ್ನು ನಾವು ಸ್ಟೀಮ್ ಅಥವಾ ಹಬೆಯಲ್ಲಿ ಬೇಯಿಸಬೇಕು. ನೋಡಿ, ಈ ಥರ ನಾವು ಬೇಯಿಸ್ಕೊಳ್ತಾ ಇದ್ದೇವೆ. ಹೀಗೆ ಅರ್ಧ ಗಂಟೆ ಬೇಯಿಸಿದರೆ ಸಾಕು. ಇವಾಗ ನಾವು ಹಳೆಯ ಕಾಲದ ರುಬ್ಬುವ ಕಲ್ಲನ್ನು ಉಪಯೋಗಿಸ್ತಿದ್ದೇವೆ. ಈ ರುಬ್ಬುವ ಕಲ್ಲಿನ ಗುಂಡು ಕಲ್ಲನ್ನು ತೆಗೆದು ಆ ತೊಟ್ಟಿಯಲ್ಲಿ 2 ಕೆಂಪು ಮೆಣಸನ್ನು ಹಾಕುತ್ತಿದ್ದೇವೆ. ಹಾಗೆ ಅದರ ಜೊತೆ ಸ್ವಲ್ಪ ಅರ್ಧ ಚಮಚದಷ್ಟು ಓಮ ಹಾಗೂ 1 ಚಮಚದಷ್ಟು ಕಲ್ಲುಪ್ಪನ್ನು ಬಳಸುತ್ತಿದ್ದೇವೆ. ನಂತರ ಒನಕೆಯಿಂದ ಈ ರೀತಿ ಜಾರಿಸಿ ಗುದ್ದಿದರೆ ತುಂಬ ಚೆನ್ನಾಗಿ 2 ನಿಮಿಷದಲ್ಲಿ ಹುಡಿಯಾಗುತ್ತದೆ. ನಂತರ ಇದಕ್ಕೆ ಹಬೆಯಲ್ಲಿ ಬೇಯಿಸಿದ ಹಲಸಿನ ಎಸಳನ್ನು ಹಾಕುತ್ತಿದ್ದೇವೆ. ಇಲ್ಲಿ ನಾವು ಸ್ವಲ್ಪ ಖಾರಕ್ಕೆ ಕೆಂಪು ಮೆಣಸು ಹಾಗೂ ರುಚಿಗೆ ಉಪ್ಪು, ಸುವಾಸನೆ ಹಾಗೂ ಜೀರ್ಣಕ್ರಿಯೆಗೆ ಓಮವನ್ನು ಬಳಸಿದ್ದೇವೆ. ಈಗ ಈ ಒನಕೆ ಸಹಾಯದಿಂದ ಈ ಎಸಳನ್ನು ನುಣ್ಣಗೆ ಗುದ್ದಿಕೊಳ್ತಾ ಇದ್ದೇವೆ. ಈ ಜಿಗುಟಾದ ಹಿಟ್ಟನ್ನು ಗುದ್ದಲು ಆನೆ ಬಲ ಇರಬೇಕಾಗ್ತದೆ. ಹಾಗಾಗಿ ನನ್ನ ಅಮ್ಮ ಇಲ್ಲಿ ತಮ್ಮನ ಸಹಾಯ ಪಡ್ಕೊಳ್ತಾ ಇದ್ದಾರೆ. ಈ ಹಿಟ್ಟು ತುಂಬ ಜಿಗುಟಾದ್ದರಿಂದ ನನ್ನಮ್ಮ ಇಲ್ಲಿ ಬಿಸಿ ನೀರಿನಲ್ಲಿ ಒನಕೆಯನ್ನು ಸ್ವಲ್ಪ ಮುಳುಗಿಸಿ ಗುದ್ದಿ ಹಪ್ಪಳದ ಹದಕ್ಕೆ ತರುತ್ತಿದ್ದಾರೆ. ನಂತರ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಳುತ್ತಾ ಉಂಡೆಯನ್ನು ಕಟ್ಟಿಕೊಳ್ತಾ ಇದ್ದಾರೆ. ಇಲ್ಲಿ ಈಗ ನಮ್ಮ ಬಳಿ ಉಂಡೆಗಳು ರೆಡಿಯಾಗಿವೆ. ಈ ಉಂಡೆಗಳನ್ನು ಹಪ್ಪಳದ ಹದಕ್ಕೆ ತರಲು ನಾವಿಲ್ಲಿ ಸಾಂಪ್ರದಾಯಿಕ ಹಳೆಯ ಕಾಲದ ಮರದ ಹಣೆಯನ್ನು ಉಪಯೋಗಿಸ್ತಾ ಇರ್ತೇವೆ. ಮೊದಲು ನಾವು 2 ಪ್ಲಾಸ್ಟಿಕ್ಗಳನ್ನು ಕಟ್ ಮಾಡಿ 2 ಸೈಡಿಗೂ ಕೂಡ ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡು ನಂತರ ಅದರಲ್ಲಿ ಮುದ್ದೆ ಇಟ್ಟು ಒತ್ಕೊಳ್ತೇವೆ. ಈ ಹಪ್ಪಳವನ್ನು ಈಗ ಚಾಪೆಯ ಮೇಲೆ ಮಗುಚಿ ಆ ಎಲೆಯನ್ನು ಮೆಲ್ಲನೆ ಈ ರೀತಿಯಾಗಿ ತೆಗೆದುಕೊಳ್ಬೇಕು. ಜಾಸ್ತಿ ಒತ್ತಿಕೊಳ್ಬಾರ್ದು. ಯಾವತ್ತು ಹಪ್ಪಳವನ್ನು ಜಾಸ್ತಿ ಒತ್ತಬಾರ್ದು. ಆವಾಗ ಒಣಗಿದ ನಂತರ ನಮಗೆ ಹಪ್ಪಳವನ್ನು ಚಾಪೆಯಿಂದ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ನಾವು ಸಣ್ಣವರಿದ್ದಾಗ 3-4 ಜನ ಹಪ್ಪಳ ಹಾಕುವುದೇ. ಆವಾಗ ನಮಗೆ ಮರದ ಹಣೆ ಕೊಡ್ತಿರಲಿಲ್ಲ. ದೊಡ್ಡವರಿಗೆ ಮಾತ್ರ ಅದು ಸೀಮಿತ ಆಗ್ತಾ ಇರ್ತಿತ್ತು. ಆವಾಗ ಈ ಕೂತ್ಕೊಳ್ಳುವ ಮರದ
ಮಣೆಯನ್ನು ತೆಗೆದು ಕೊಡ್ತಾ ಇದ್ರು. ಅದರಿಂದ ಒತ್ತಿದ್ರೂ ಕೂಡ ಇದೇ ರೀತಿ ನಮಗೆ ರೌಂಡ್ ಶೇಪಲ್ಲಿ ಬರ್ತದೆ. ನಂತರ ಈ ಹಪ್ಪಳಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಲಿಕ್ಕೆ ಇಡಬೇಕು. ಸರಿಯಾಗಿ ಒಂದು ಬಿಸಿಲಾದರೆ ಸಾಕಾಗ್ತದೆ. ಜಾಸ್ತಿ ಬಿಸಿಲಾದರೆ ಇದು ಬೆಂಡಾಗ್ತದೆ, ಆವಾಗ ನಮಗೆ ಸ್ಟೋರ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದನ್ನು ನಾವು ಚೆನ್ನಾಗಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಚೆನ್ನಾಗಿ ಸ್ಟೋರ್ ಮಾಡಿದರೆ 1 ವರ್ಷ ತನಕ ನಾವು ಯೂಸ್ ಮಾಡ್ಬೋದು. ಬೇಕಾದಾಗ ಕಾಯಿಸಿ, ಈ ಮಳೆ ಬಂದಾಗೆಲ್ಲ ಕಾಯಿಸಿ ತಿನ್ನಲಿಕ್ಕೆ ತುಂಬ ಒಳ್ಳೆಯದು, ರುಚಿ ಸಹ ಆಗ್ತದೆ, ಟೈಮ್ ಪಾಸು ಆಗ್ತದೆ. ಇದರ ಕೆಲಸ ತುಂಬ ಆಗಿದ್ದರೂ ಕೂಡ ನಮಗೆ ಸಹಾಯ ಮಾಡಲಿಕ್ಕೆ ಜನ ಜಾಸ್ತಿ ಇದ್ದರೆ ಇದು ಸುಲಭದ ಕೆಲಸ, ಇಲ್ಲಾದರೆ ಸ್ವಲ್ಪ ಕಷ್ಟ ಇದು. ಆದರೆ ಇದನ್ನು ತಿನ್ನುವಾಗ ನಾವು ಮಾಡಿದ ಕಷ್ಟಗಳೆಲ್ಲ ಮರ್ತೋಗ್ತದೆ, ಅಷ್ಟು ಟೇಸ್ಟಿ ಇರ್ತದೆ. ಇದರ ಕ್ರಿಸ್ಪ್ ಟೇಸ್ಟಿಗೆ ಬೇರೆ ಯಾವುದೇ ತಿಂಡಿನೂ ಬೇಕಾಗಿಲ್ಲ, ಅಷ್ಟು ಟೇಸ್ಟಾಗಿರ್ತದೆ. ತಿಂದಷ್ಟು ತಿನ್ನುವ ಅಂತ ಆಗ್ತದೆ, ಅಷ್ಟು ಟೇಸ್ಟಾಗಿದೆ ಇದು. ಇದರಲ್ಲೇನು ಎಕ್ಸ್ಟ್ರಾ ಕೆಮಿಕಲ್ಸ್ ಇಲ್ಲ, ಕಲರ್ಸ್ ಇಲ್ಲ. ಇದು ಒಳ್ಳೆ ಹೆಲ್ದಿ ಫುಡ್ ಕೂಡ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಜೈ ಶ್ರೀರಾಮ್.